ವಾರ್ಷಿಕ ಪರೀಕ್ಷೆಯಲ್ಲಿ ಬರುವ ಕನ್ನಡ ವಿಷಯದ ಕನ್ನಡ ವ್ಯಾಕರಣಗಳು ಬಹಳ ಸರಳವಾಗಿ ಇರ್ತಾವು. ಅವುಗಳ ನಿಯಮಗಳನ್ನು ತಿಳಿದುಕೊಂಡು ನೀವು ಉದಾಹರಣೆ ಸಹಿತ ತಿಳಿದುಕೊಂಡಿದ್ದೇ ಆದರೆ ಪರೀಕ್ಷೆಯಲ್ಲಿ ನೀವು ಸರಳವಾಗಿ ಅಂಕಗಳನ್ನು ಗಳಿಸಬಹುದು. ವಾರ್ಷಿಕ ಪರೀಕ್ಷೆಯಲ್ಲಿ ಒಟ್ಟು 2 ಅಂಕಗಳ ಗುಣವಾಚಕ ಕುರಿತು ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಗುಣವಾಚಕ ನಿಯಮ ಮತ್ತು ಅದರ ಉದಾಹರಣೆಗಳೊಂದಿಗೆ ನಾವು ತಿಳಿದುಕೊಳ್ಳೋಣ ಬನ್ನಿ. ಗುಣವಾಚಕ ಎಂದರೆ ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳೆಲ್ಲ ಗುಣವಾಚಕವೆನ್ನಿಸುತ್ತವೆ. ಉದಾಹರಣೆಗಳು ಈ ರೀತಿಯಾಗಿವೆ. ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ಗುಣವಾಚಕ ಎಂದು ಕರಿತೀವಿ. ಹೀಗಾಗಿ ದೊಡ್ಡ ಕಿವಿ ಇದರ ಗುಣವಾಚಕ ದೊಡ್ಡ. ನೀಚ ರಾವಣ ಇದರ ಸ್ವಭಾವವನ್ನು ನಾವು ನೋಡಿದಾಗ ರಾವಣನ ಗುಣ ನೀಚ, ಹಾಗಾಗಿ ನೀಚ ರಾವಣನ ಗುಣವಾಚಕ ನೀಚ. ಒಳ್ಳೆಯ ಹುಡುಗ ಅಂದರೆ ಹುಡುಗ ಒಳ್ಳೆಯವ, ಇದರ ಗುಣವಾಚಕ ಒಳ್ಳೆಯ. ಜಾಣ ಹುಡುಗ ಇದರ ಗುಣವಾಚಕ ಜಾಣ. ಸಿಹಿ ಹಣ್ಣು ಇದರ ಗುಣವಾಚಕ ಸಿಹಿ. ಈ ರೀತಿಯಾಗಿ ಸರಳವಾಗಿ ಗುಣವಾಚಕಗಳನ್ನು ಉತ್ತರಿಸಬಹುದು.